ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತಮಗೆ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಮೂರ್ತಿಯ ಬಗ್ಗೆ ಕೆಲ ವಿಶೇಷ ಅಪರೂಪದ ಮಾಹಿತಿಗಳನ್ನು ತಿಳಿಸ್ಕೊಡ್ಲಿದ್ದೇನೆ. ಸಾಮಾನ್ಯವಾಗಿ ಬಹಳಷ್ಟು ಜನ ತಿಳಿದೇ ಇರೋ ಮಾಹಿತಿಗಳನ್ನೇ ಇವತ್ತು ತಮಗೆ ತಿಳಿಸ್ಕೊಡ್ಲಿದ್ದೇನೆ. ಇದು ಕಟ್ಟಿಸಿರೋದು ಚಾವುಂಡರಾಯ ಅನ್ನೋದು ಎಲ್ರಿಗೂ ತಿಳಿದಂಥ ಮಾಹಿತಿ. ಹಾಗೆ ಇದರ ಶಿಲ್ಪಿ ಅರಿಷ್ಟನೇಮಿಯೂ ಕೂಡ ಅನ್ನೋದು ಎಲ್ರಿಗೂ ತಿಳಿದಿರೋ ಮಾಹಿತಿ. ಹಾಗೆ ಈ ಬೆಟ್ಟ ಹತ್ತಕ್ಕೆ 620ಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ. ಅದರಲ್ಲಿ ಒಂದು 1910, ಎರಡನೇದು 1967, ಮೂರನೇದು 1981. ಈ ಮೂರು ಮೆಟ್ಟಿಲುಗಳ ಮಾರ್ಗ ಮಹಾಮಸ್ತಾಭಿಷೇಕದ ಸಮಯದಲ್ಲೇ ನಿರ್ಮಾಣ ಆಗಿರೋದು ವಿಶೇಷ. ಬೆಟ್ಟದ ಹಿಂಭಾಗನೂ ಕೂಡ ಇದೆ. ಅಲ್ಲಿ 400 ಮೆಟ್ಟಿಲುಗಳಿವೆ ಅಷ್ಟೇ. ಭಾಳ ವಯಸ್ಸಾಗಿರೋರು ಹತ್ತೋದು ಭಾಳ ಕಷ್ಟ. ಮಾರ್ಗ ಮಧ್ಯದಲ್ಲಿ ಸಿಗೋದೇ ಈ ಒದೆಗಲ್ಲ ಬಸದಿ ಅಂತ. ಇದು ಬೆಟ್ಟದ ಇಳಿಜಾರು ಪ್ರದೇಶದಲ್ಲಿದೆ. ಹಾಗೆ ಇದು ವೇದಿಕೆ ಮೇಲೆ ನಿರ್ಮಾಣ ಆಗಿರುವಂಥ ಬಸದಿ. ಈ ವೇದಿಕೆಯ ಅಡಿಗಲ್ಲುಗಳು ಜಾರು ಬೀಳಬಾರದು ಅಂತ ಆ ಕಡೆ ಸಪೋರ್ಟಿವ್ ಆಗಿ ಒದೆಗಲ್ಲು ಅಂದರೆ ಯಾವುದು ಜಾರು ಬೀಳದೇ ಇರೋ ಹಾಗೆ ಸಪೋರ್ಟಿವ್ ಆಗಿ ನಿಲ್ಲಿಸಿದ್ದಾರೆ. ಆ ಕಾರಣದಿಂದಾಗಿ ಇದಕ್ಕೆ ಒದೆಗಲ್ಲು ಬಸದಿ ಅನ್ನೋದೇ ಪ್ರಚಾರಕ್ಕೆ ಬಂದಿದೆ. ಅದು ಮಾರ್ಗ ಮಧ್ಯದಲ್ಲೇ ಸಿಗುತ್ತೆ. ನೋಡಿ, ಈ ಒಂದು ಗೊಮ್ಮಟೇಶ್ವರನ ನಿಖರವಾದ ಅಳತೆಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಪುರಾತತ್ವ ಇಲಾಖೆಯವರು ಥಿಯೋಡಲೈಟ್ ಅನ್ನೋ ಉಪಕರಣದಿಂದ ಕರಾರುವಕ್ಕಾಗಿದ್ದಾರೆ. 58.8 IAS ಪರೀಕ್ಷೆಯಲ್ಲಿ ಬರುವಂಥ ಸರಿಯಾದ ಉತ್ತರ ಇದು. ಅದರ ಅಳತೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲವೂ ಅಡಿಗಳಲ್ಲೇ ಇದೆ. ಪಾದದಿಂದ ಅಂದರೆ ಪಾದದ ಅಳತೆ 2.8, ಪಾದದಿಂದ ಮೊಣಕಾಲು 15.2, ಪಾದದಿಂದ ಸೊಂಟ 31.4, ಪಾದದಿಂದ ಹೊಕ್ಕಳು 34.1, ಪಾದದಿಂದ ಕತ್ತಿನ ರೇಖೆ 45.10, ಪಾದದಿಂದ ಕತ್ತು 47.8, ಮೊಳಕಾಲಿನಿಂದ ಸೊಂಟ 16.2, ಹೊಕ್ಕಳಿನಿಂದ ಕತ್ತಿನ ರೇಖೆ 10.11, ಕತ್ತಿನ ರೇಖೆಯಿಂದ ಕತ್ತಿನ ಎತ್ತರ 2.8, ಕತ್ತಿನ ಮೇಲ್ಭಾಗದಿಂದ ನೆತ್ತಿ 11, ಬಾಹುಗಳ ಉದ್ದ 30, ಶಿಶ್ನದ ಉದ್ದ 4, ಕಿವಿಯ ಉದ್ದ 5.10, ನಾಸಿಕದ ಉದ್ದ 3.9, ಹಸ್ತದಲ್ಲಿ ಮಧ್ಯದ ಬೆರಳು 8, ತೋರು ಬೆರಳು 7, ಹೆಬ್ಬೆರಳು 5, ಕಿವಿಯಿಂದ ಕಿವಿಗೆ ಅಗಲ 8.10, ಸೊಂಟ 23.9, ಎದೆ ಅಳತೆ 12.8, ಕತ್ತು 6.4. ಹೀಗೆ ನಿಖರವಾದ ಅಳತೆಯನ್ನು ಥಿಯೋಡಲೈಟ್ ಅನ್ನೋ ಉಪಕರಣದಿಂದ ಅಳೆದಿದ್ದಾರೆ. ಹಾಗೆ ಈ ಬೆಳಗೊಳದ ಒಂದು ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇದು ಉತ್ತರ ದಿಕ್ಕಿಗೆ ನಿರ್ಮಾಣ ಆಗಿರೋದು. ಪೂರ್ವ ದಿಕ್ಕಿಗೆ ಯಾಕೆ ಆಗಿಲ್ಲ ಅಂದರೆ, ಮಾನಸಾರ ಎಂಬ ಅವರ ಒಂದು ಕೃತಿಯಲ್ಲಿ ಉತ್ತರಾಭಿಮುಖವಾಗಿರೋ ಶಿಲ್ಪಗಳು ವಿಶ್ವದ ಇತಿಹಾಸದಲ್ಲಿ ಬಹಳಷ್ಟು ಖ್ಯಾತಿ ಹೊಂದುತ್ತವೆ ಅನ್ನೋ ಒಂದು ನಂಬಿಕೆಯಲ್ಲಿ ಉತ್ತರಾಭಿಮುಖವಾಗಿ ನಿರ್ಮಿಸಿದ್ದಾರೆ ಅನ್ನೋದೊಂದು ಇದಿದೆ. ಆದರೆ ಇದು ಇನ್ನೊಂದು ವೈಜ್ಞಾನಿಕವಾಗಿ ಒಂದು ಕಾರಣ ಏನಪ್ಪ ಅಂದರೆ, ಈ ಕರ್ನಾಟಕದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಬೀಳೋ ಮಳೆ ಏನಿದೆ ಅದು ಮಾನ್ಸೂನ್ ಮಳೆ ನೈಋತ್ಯದಿಂದ ಬರುತ್ತದು. ಅಂದರೆ ಈಗ ಏನು ಶಿಲ್ಪ ನಿರ್ಮಾಣ ಮಾಡಿದ್ದಾರೆ ಅದರ ಹಿಂಭಾಗಕ್ಕೆ ಬರುತ್ತೆ ಬಿಸಿಲು, ಮಳೆ, ಗಾಳಿ ಅವೆಲ್ಲ. ಆ ಕಾರಣದಿಂದಾಗಿ ಅದು ಶಿಲ್ಪಕ್ಕೆ ಏನೂ ಆಗೋದೇ ಇಲ್ಲ. ಆ ಕಾರಣದಿಂದಾಗಿ ಅದನ್ನು ಉತ್ತರ ದಿಕ್ಕಿಗೆ ನಿರ್ಮಾಣ ಮಾಡಿದ್ದಾರೆ ಅಂತ ವೈಜ್ಞಾನಿಕ ಕಾರಣ. ಹಾಗಾಗಿ ತಾವೆಲ್ಲ ನೋಡ್ಬೋದು, ಇದು ಪೂರ್ವ ದಿಕ್ಕಿಗಿಲ್ಲ, ಇದು ಉತ್ತರ ದಿಕ್ಕಿಗಿದೆ. ಇದು ಇಂಥ ಬೃಹತ್ತಾದ ಒಂದು ಮೂರ್ತಿ ನಮ್ಮ ಕರ್ನಾಟಕದಲ್ಲಿರೋದು ನಮಗೆಲ್ಲ ಹೆಮ್ಮೆ ತರೋಂಥ ವಿಚಾರ. ಇದು ಶ್ರವಣಬೆಳಗೊಳ ಮೈಸೂರು, ಬೆಂಗಳೂರಿನವ್ರಿಗೆ ಒಂದು ದಿನ ಪ್ರವಾಸಕ್ಕೆ ಯೋಗ್ಯವಾದಂಥ ಸ್ಥಳ ಇದು. ಆದರೆ ಬೆಟ್ಟ ಹತ್ತಲಿಕ್ಕೆ ಸ್ವಲ್ಪ ತಾಕತ್ತಾಗಿರಬೇಕು. ವಯಸ್ಸಾದವರಿಗೆ ಅಲ್ಲಿ ಪಲ್ಲಕ್ಕಿ ವ್ಯವಸ್ಥೆ ಇದೆ, ಹತ್ಬೋದು. ಬೆಟ್ಟದ ಮೇಲೆ ಹೋದ ನಂತರ ಪ್ರಕೃತಿನ ಭಾಳ ತುಂಬ ಚೆನ್ನಾಗಿ ಆಸ್ವಾದಿಸ್ಬೋದು. ಹಾಗೆ ಮಾರ್ಗದ ಮಧ್ಯದಲ್ಲಿ ಕುಳಿತುಕೊಳ್ಳೋಕ್ಕೆ ಅಲ್ಲಲ್ಲಿ ಆಗಿನ ಕಾಲದಲ್ಲೇ ಮಂಟಪಗಳು ಮಾಡಿದ್ದಾರೆ. ಅಲ್ಲಿ ಕೂಡ ತಾವೆಲ್ಲ ವಿಶ್ರಾಂತಿ ತೆಗೆದುಕೊಳ್ತಾ ಹತ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಅದು ಕೋಟೆನ ನಿರ್ಮಾಣ ಮಾಡಿರೋದು ಆಗಿನ ಕಾಲದಲ್ಲೇ. 3 ಕಡೆ ಮೆಟ್ಟಿಲುಗಳ ಮಾರ್ಗಗಳಿವೆ, 3 ಕಡೆಗಳಲ್ಲೂ ಇದೆ.
ನಾವು ಆಲ್ಮೋಸ್ಟ್ ಬೆಟ್ಟದ ಮಧ್ಯದಲ್ಲಿದ್ದೀವಿ. ನೋಡ್ಬೋದು ಆಪೋಸಿಟ್ ಚಂದ್ರಗಿರಿ ಬೆಟ್ಟ, ಹಾಗೆ ಕಲ್ಯಾಣಿ ಕೂಡ ನೋಡ್ಬೋದು. ಶ್ರವಣ ಬೆಳಗೊಳಕ್ಕೆ ಮುಂಚೆ ಶ್ರವಣ ಬೆಳಗೊಳ ಅಂದರೆ ಶ್ರವಣ ಅಂದರೆ ಜೈನರು ಅನ್ನೋದು ಅರ್ಥ. ಬೆಳಗೊಳ ಅಂದರೆ ಅಲ್ಲೊಂದು ಕೊಳ ಇದೆ, ಆ ಕೊಳ ತಿಳಿಯಾಗಿ ಬೆಳಗ್ಗೆಯಿಂದ ಬೆಳಗೊಳ ಅನ್ನೋ ಹೆಸರು ಬಂದಿದೆ. ಇತಿಹಾಸ